ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ವಾರ್ನ ಎಫೆಕ್ಟ್ನಿಂದಾಗಿ ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ ಪೆಟ್ರೋಲ್ಗಾಗಿ ಗಲಾಟೆ ಆಗಿದೆ. ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ. ಇಲ್ಲಿ ನೋಡಿ ಅದರ ಎಫೆಕ್ಟ್ ಯಾವ ರೀತಿಯಾಗಿ ಆಗಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ ಪೆಟ್ರೋಲ್ಗಾಗಿ ಗಲಾಟೆ ಆಗಿದೆ. ಸೊರಬ ಪಟ್ಟಣದ 5-6 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿದೆ. ಗ್ಯಾಸ್ ಬಗ್ಗೆ ಹೇಳ್ತಾ ಇಲ್ಲ, ಪೆಟ್ರೋಲ್ ಬಗ್ಗೆ ಹೇಳ್ತಾ ಇದ್ದೀವಿ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿರೋದು. ಪೆಟ್ರೋಲ್ ಖರೀದಿಗೆ ಬಾಟಲ್ ಅನ್ನ ಹಿಡಿದುಕೊಂಡು ಮುಗಿಬಿದ್ದಿದ್ದಾರೆ ಗ್ರಾಹಕರು. ಬಂಕ್ ಸಿಬ್ಬಂದಿ ಬಾಟಲ್ಗೆ ಪೆಟ್ರೋಲ್ ಹಾಕಲು ನಿರಾಕರಣೆ ಮಾಡಿದ್ದಾರೆ. ಕಾನೂನಿನ ರೀತಿಯಾಗಿ ನಿರಾಕರಣೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ನವರು ಅವಾಚ್ಯ ಶಬ್ದದಿಂದ ಬಂಕ್ ಸಿಬ್ಬಂದಿಗೆ ನಿಂದನೆಯನ್ನ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಕೂಡ ಆಗಿದೆ. ಇದು ಶಿವಮೊಗ್ಗ ಸೊರಬದಲ್ಲಿ ಕಂಡು ಬಂದಿರುವಂತಹ ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ. ಇನ್ನೊಬ್ಬ ಬಹಳಷ್ಟು ಕ್ಯೂ ಇದೆ ಅಲ್ಲಿ. ಯಾರೋ ಒಬ್ಬ ವ್ಯಕ್ತಿ ಬಾಟಲ್ ಬೇರೆ ಹಿಡ್ಕೊಂಡು ಬರ್ತಾನೆ. ಅದು ಕಾನೂನಿನ ರೀತಿಯಾಗಿಯೂ ಕೂಡ ತಪ್ಪು. ಆ ಥರ ಹಾಕೋ ಹಾಗಿಲ್ಲ. ಭಾಳಷ್ಟು ಆ ರೀತಿಯಾದಂಥ ಕೇಸ್ಗಳು ಸುಟ್ಟು ಹಾಕೊಳ್ಳುವಂಥದ್ದು ಅಥವಾ ಯಾರನ್ನು ಸಾಯಿಸಿ ಪೆಟ್ರೋಲ್ ಹಾಕಿ ಸುಡುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಕಾರಣವಾಗಿ, ಜೊತೆಗೆ ಏನಾದರೂ ಪೆಟ್ರೋಲ್ ಲೀಕ್ ಆಗಿ ಅನಾಹುತ ಆಗುತ್ತೆ ಅನ್ನುವಂತಹ ಕಾರಣವಾಗಿ ಪೆಟ್ರೋಲ್ ಸ್ಮೆಲ್ಲನ್ನು ತಗೊಳ್ಬಾರ್ದು ಅನ್ನುವಂತಹ ಕಾರಣಕ್ಕೂ ಭಾಳಷ್ಟು ಕಾರಣಗಳಿಂದಾಗಿ, ಕಾನೂನು ಪ್ರಕ್ರಿಯೆ ಇರೋದ್ರಿಂದಾಗಿ ಆ ರೀತಿಯಾಗಿ ಬಾಟಲ್ಗೆ ಕೊಡಬಾರ್ದು. ಸೊ ಬಂಕ್ನ ಸಿಬ್ಬಂದಿ ಕೂಡ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಮೋಹನ್ ಕೃಷ್ಣ, ಈ ಒಂದು ಗಲಾಟೆ ಆಗಿರೋದು ಪೆಟ್ರೋಲ್ ಸಿಗ್ತಿಲ್ಲ ಅಂತನಾ ಅಥವಾ ಬಾಟಲ್ ತಂದ್ವಿ ಬಾಟಲ್ಗೆ ಪೆಟ್ರೋಲ್ ಹಾಕಿಲ್ಲ ಅನ್ನುವಂತಹ ಸಂಬಂಧವಾಗಿ ಗಲಾಟೆ ಆಗ್ತಿರೋದಾ? ಜೊತೆಗೆ ಎದುರುಗಡೆ ಇಂಡಿಯನ್ ಪೆಟ್ರೋಲ್ ಬಂಕ್ ಕೂಡ ಕಾಣಿಸ್ತಾ ಇದೆ, ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ಯೂ ಕಾಣಿಸ್ತಾ ಇಲ್ಲ. ಸೊ ಏನಿದೆ ಕಂಪ್ಲೀಟ್ ಮಾಹಿತಿ? ಜಿಲ್ಲೆಯ ಸೊರಬ ತಾಲೂಕಿನ ಪಟ್ಟಣದಲ್ಲಿ 6 ಪೆಟ್ರೋಲ್ ಬಂಕ್ಗಳ ಪೈಕಿ 5ರಲ್ಲಿ ನೋ ಸ್ಟಾಕ್. ಈ ಒಂದು ಸಂದರ್ಭದಲ್ಲಿ ಲಭ್ಯವಿರುವ ಒಂದು ಪೆಟ್ರೋಲ್ ಬಂಕ್ಗೆ ಜನರು ಮುಗಿ ಬಿದ್ದಿರ್ತಾರೆ. ಈ ಬಂಕ್ಗೆ ವಾಹನಗಳ ಜೊತೆ ಬಾಟಲ್ ಕೂಡ ಕೆಲ ಗ್ರಾಹಕರು ತಂದಿರ್ತಾರೆ. ಈ ಸಂದರ್ಭದಲ್ಲಿ ಬಂಕ್ ಸಿಬ್ಬಂದಿ ಬಾಟಲ್ಗೆ ಪೆಟ್ರೋಲ್ ಹಾಕೋದಕ್ಕೆ ನಿರಾಕರಿಸ್ತಾರೆ. ಈ ವೇಳೆ ಅವಾಚ್ಯ ಶಬ್ದದಿಂದ ಬಂಕ್ ಸಿಬ್ಬಂದಿಗೆ ನಿಂದನೆ ಮತ್ತು ತಳ್ಳಾಟ ನೂಕಾಟ ನಡೆಯುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಈ ಗ್ಯಾಸ್ ಆಗ್ಲಿ ಅಥವಾ ಪೆಟ್ರೋಲ್ ಆಗ್ಲಿ ಎಲ್ಲೂ ಕೂಡ ಅಭಾವ ಇಲ್ಲ. ಆದ್ರೆ ಪೆಟ್ರೋಲ್ ಬಂಕ್ನವರು ಹಿಂದಿನ ಒಂದು ಬಾಕಿ ಇರುತ್ತೆ, ಆ ಬಾಕಿ ಜೊತೆಗೆ ಈಗ ಮತ್ತೆ ಬೇಕು ಅಂದಾಗ ಒಂದು ಲೋಡ್ಗೆ 20 ಲಕ್ಷ ರೂಪಾಯಿ ಪೇಮೆಂಟ್ ಆದ ಬಳಿಕವಷ್ಟೇ ಈ LPG ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಜೊತೆಗೆ ಪೆಟ್ರೋಲ್ ಅಥವಾ ಡೀಸೆಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಂಪನಿಯವರು ಕಳಿಸ್ಲಿಕ್ಕೆ ಒಂದು ಏರ್ಪಾಟನ್ನ ಮಾಡ್ಕೊಂಡಿರುವಂತದ್ದು. ಈಗ ಮುಂಗಡವಾಗಿ ಹಣ ಪಾವತಿಸಿದ್ರೆ ಮಾತ್ರ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ನೀಡ್ತಾ ಇರುವಂತದ್ದು. ಹೀಗಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ಡಿಲೇ ಆಗ್ತಾ ಇರುವಂತದ್ದು ಹಣ ಕಟ್ಟಲಿಕ್ಕೆ. ಹೀಗಾಗಿ ಇದೀಗ ಅದರ ಪರಿಣಾಮವಾಗಿ ನೇರವಾಗಿ ಗ್ರಾಹಕರಿಗೆ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ರಾಜ್ಯದೆಲ್ಲೆಡೆ ಕೂಡ ಪೆಟ್ರೋಲ್ ಬಂಕ್ ನಲ್ಲಿ ನೋ ಸ್ಟಾಕ್ ಎಂಬಂತಹ ಬೋರ್ಡ್ ಕಾಣಸಿಗ್ತಿರುವಂತದ್ದು ಸಹಜ ಆಗಿರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.